ಅನಾವಶ್ಯಕವಾಗಿ ಒಂದು ಗೊಂದಲ ನಿರ್ಮಾಣ ಆಗಿದೆ. ಆ ಗೊಂದಲ ನಿರ್ಮಾಣ ಆಗೋಕ್ಕೆ ಮೂಲ ಕಾರಣ ಪ್ರದೀಪ್ ಈಶ್ವರ್ ಅವರು ತೊಡೆ ತಟ್ಟಿದ ರೀತಿ, ತೋಳು ತಟ್ಟಿದ ರೀತಿ, ಮೀಸೆ ತಿರುಗಿದ್ದು, ಕೂದಲು ಕಿತ್ತಾಕಿ ಬೀಸಿದ್ದು ಎಲ್ಲವೂ ಸಹ ಒಂದಷ್ಟು ಸಮುದಾಯಕ್ಕೆ ಮತ್ತು ಒಂದಷ್ಟು ಯುವಕರಲ್ಲಿ ಒಂದು ಆಕ್ರೋಶ ಮೂಡೋಕ್ಕೆ ಕಾರಣ ಆಯಿತು. ಆವಾಗ ಕೆಂಪೇಗೌಡ ಜಯಂತಿ ದಿವಸ ಒಂದು ಸಣ್ಣ ವಿಷಯದಲ್ಲಿ ಮುಗಿದೋಗ್ಬೇಕಾಗಿರುವಂತಹ ವಿಷಯ ದೊಡ್ಡ ವಿಷಯವಾಗಿ ಮಾರ್ಪಟ್ಟು ಪ್ರದೀಪ್ ಈಶ್ವರ್ ಅವರು ಇದನ್ನು ಸ್ವಪ್ರತಿಷ್ಠೆಯಾಗಿ ತಗೊಂಡು ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಮಂಚೇನಹಳ್ಳಿ ತಾಲೂಕಿನಲ್ಲಿರುವಂತಹ 100ರಿಂದ 150 ಜನಗಳ ಮೇಲೆ FIR ಮಾಡಿಸ್ಬೇಕು ಅಂತ FIR ಕಾಪಿನೇ ರೆಡಿ ಮಾಡಿಸ್ಬಿಟ್ಟು ಪ್ರೆಷರ್ ಹಾಕಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ. ಆ 100ರಿಂದ 150 ಯಾರು ಅಂತ ಗೊತ್ತಿಲ್ದಿರ 1,000 ಜನರಷ್ಟು ಹುಡುಗರು, ಯುವಕರು ಅಲ್ಲಿ ಪಾಲ್ಗೊಂಡಿದ್ದವರೆಲ್ಲರೂ ಎಲ್ಲಿ ನಮ್ಮನ್ನು ಅರೆಸ್ಟ್ ಮಾಡ್ತಾರೋ, ಎಲ್ಲಿ ನಮ್ಮ ಮನೆಗಳಿಗೆ ಪೊಲೀಸ್ ಬರ್ತಾರೋ, ಎಲ್ಲಿ ತಮ್ಮನ್ನು ವಿಚಾರಣೆಗೆ ಕರೆಸ್ತಾರೋ, ತಮ್ಮನ್ನು ಏನು ಮಾಡ್ತಾರೋ ಅನ್ನೋ ಒಂದು ಗೊಂದಲದಲ್ಲಿ, ಒಂದು ಭಯದ ವಾತಾವರಣದಲ್ಲಿ ನಿನ್ನೆ ರಾತ್ರಿಯಿಂದ ಇತ್ತು. ಯಾಕಂದರೆ ಮೊನ್ನೆ 4 ಜನನ ಅರೆಸ್ಟ್ ಮಾಡಿದ್ರು. 4 ಜನನ ಅರೆಸ್ಟ್ ಮಾಡಿದಾಗ ಅವ್ರಿಗೆ ಬೇಲ್ಗೆ ಇನ್ನೊಂದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅಂತಹ ಒಂದು ವಿಷಯದಲ್ಲಿ ನಿನ್ನೆ ರಾತ್ರಿ ಮತ್ತೆ ಒಂದು 5-6 ಜನನ ಕರ್ಕೊಂಬಂದಿದ್ದಾರೆ. ಮತ್ತು ಯಾರು ಏನು ಒಂದು ಗಾಸಿಪ್ಸ್ ಹರಡಿಸ್ತಿದ್ದಾರೆ ಅದಕ್ಕೆ ಕುಮ್ಮಕ್ಕು ನೀಡೋ ರೀತಿಯಲ್ಲಿ ಒಂದು ಡೆವಲಪ್ಮೆಂಟ್ಸ್ ಆಗ್ತಿದೆ. ಅದಕ್ಕೋಸ್ಕರ ತುಂಬ ಜನ ಯುವಕರು, ಅವರ ತಂದೆಗಳು, ತಾಯಂದರು ನಮ್ಗೆ ಫೋನ್ ಮಾಡಿ ನಿನ್ನೆ ರಾತ್ರಿ ಈ ರೀತಿ ಆಗ್ತಿದೆ, ನಮಗೊಂದು ರಕ್ಷಣೆ ಬೇಕು, ನಮ್ಗೆ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂತ ಹೇಳಿದಾಗ ನಾವು ಅದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಏನು ಅವರು ವಿಡಿಯೋಗಳಲ್ಲಿ ಕಾಣಿಸುವಂಥವ್ರನ್ನ ಕರ್ಕೊಂಬಂದು ಇಟ್ಕೊಂಡು ಅರೆಸ್ಟ್ ಮಾಡೋಂಥ ಪ್ರಯತ್ನ ಮಾಡ್ತಿದ್ದಾರೆ. ವಿಡಿಯೋದಲ್ಲಿ ಹೆಚ್ಚಾಗಿ ಎಲ್ಲರಿಗಿಂತ ಕಾಣ್ತಿರೋದು ಪ್ರದೀಪ್ ಈಶ್ವರ್ ಅವರು. ಪ್ರದೀಪ್ ಈಶ್ವರ್ ಅವರೇ ಇದೆಲ್ಲ ಇದಕ್ಕೂ ಮೂಲ ಕಾರಣ. ಅವರೇ ಆ ರೀತಿಯ ಹಾವಭಾವ ಇದು ಮಾಡಿ ಇಡೀ ಚಿಕ್ಕಬಳ್ಳಾಪುರದ ಶಾಂತಿ ಕದಡುವಂಥ ಕೆಲಸ ಮಾಡಿದ್ದು, ಪ್ರಚೋದನಕಾರಿಯಾಗಿ ನಡ್ಕೊಂಡಿದ್ದು ಅವರೇ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಮೊದಲು ಅವರನ್ನು ಅರೆಸ್ಟ್ ಮಾಡಿ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ನೀವು ಬೇರೆಯವ್ರನ್ನಾದರೆ ಸುಮೋಟೋ ಮಾಡ್ಕೊಂಡ್ಬಿಡ್ತೀರಾ, ಇವ್ರನ್ನ ಮಾಡೋ ಅಷ್ಟು ನಿಮಗೆ ಶಕ್ತಿ ಇದೆಯೋ ಅಲ್ಲ ಗೊತ್ತಿಲ್ಲ. ನಾವು ಒಬ್ಬರು ಸಾರ್ವಜನಿಕರು ಬಂದು ನಾವು ಕೊಡ್ತೀವಿ, ಕಂಪ್ಲೇಂಟ್ ತೊಗೊಳ್ಳಿ, ಅವ್ರನ್ನ ಅರೆಸ್ಟ್ ಮಾಡಿ FIR ಮಾಡಿ ಅಂತ ಹೇಳಿದ್ವಿ. ಅವರೀಗ ಕಂಪ್ಲೇಂಟ್ ಸುಮಾರು ಹೊತ್ತು ಆದಮೇಲೆ ಕಂಪ್ಲೇಂಟನ್ನು ತೊಗೊಂಡ್ರು, ಅದಕ್ಕೆ ಅಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಾವೇನು ಹೇಳಿದ್ವಿ, ಈಗಲೇ ಅರೆಸ್ಟ್ ಆಗಬೇಕು, ಈಗಲೇ FIR ಆಗಬೇಕು ಅಂತ ಹೇಳಿದ್ವಿ. ಕೊನೆಗೆ ಎಲ್ಲ ಚರ್ಚೆಗಳಾದ ನಂತರ ಅಡಿಷನಲ್ SP ಸಾಹೇಬರು, DYSP ಸಾಹೇಬರು ಮತ್ತು ಠಾಣೆಯ ಅಧಿಕಾರಿಗಳಾದಂತಹ ಅಮರ್ ಸರ್ ಅವರು ಎಲ್ಲರೂ ನಮಗೆ ಅವರ ಒಂದು ಪರಿಸ್ಥಿತಿ, ಚಿಕ್ಕಬಳ್ಳಾಪುರದ ಪರಿಸ್ಥಿತಿ ಪ್ರತಿಯೊಂದನ್ನು ನಮಗೂ ಹೇಳಿದ್ರು, ನಮ್ಮ ಮಾತುಗಳನ್ನು ಸಹ ಆಲಿಸಿದ್ರು. ಸೊ ಕೊನೆಗೇನಾಯಿತು, ನಾವು ಹೇಳಿದ್ವಿ ಈ 150 ಜನ ಅಂತೇಳಿ 1,000 ಜನಕ್ಕೂ ಹೆಚ್ಚು ಜನ ಒಕ್ಕಲೆದ್ದೋಗಿದ್ದಾರೆ, ಅಂದರೆ ಊರು ಬಿಟ್ಬಿಟ್ಟಿದ್ದಾರೆ. ಆ ಮನೆಗಳಲ್ಲಿ ಭಯದ ವಾತಾವರಣ ಇದೆ. ಅಟ್ಲೀಸ್ಟ್ ಯಾರನ್ನ ಮಾಡಬೇಕಂತಿದ್ದೀರಾ ಅವ್ರ ಹೆಸರುಗಳನ್ನು ಕೊಡಿ. ಯಾವುದನ್ನು ಡಾರ್ಕಲ್ಲಿಟ್ಟು, ಕತ್ತಲಲ್ಲಿಟ್ಟು ಜನಗಳಲ್ಲಿ ಗೊಂದಲ ಮೂಡಿಸ್ಬೇಡಿ. ಭಯದ ವಾತಾವರಣ ಕಡಿಮೆ ಆಗಬೇಕು. ದಯವಿಟ್ಟು ಅವ್ರ ಹೆಸರು ಕೊಡಿ ಅಂತ ಹೇಳಿದ್ದಕ್ಕೆ ತುಂಬ ಚರ್ಚೆಗಳಾದ ನಂತರ ಅವರ ಹೆಸರು ಕೊಡೋದು. ಅಲ್ಲಿಗೆ ಏನಾಗುತ್ತೆ, ಈಗೊಂದು ಆಗಿರುವಂಥದ್ದು ಒಂದು 9 ಜನ 10 ಜನ ಜೊತೆಗೆ ಇನ್ನೊಂದು 4-5 ಜನ ಅವರು ಹುಡುಕ್ತಿದ್ದಾರೆ. ಅವರ ಹೆಸರುಗಳು ಸಿಕ್ಕಿದ್ರೆ ಆ ಹುಡುಗರಿಗೆ ನಾವು ಕಾನೂನಿನ ಮುಖಾಂತರ ರಕ್ಷಣೆ ಒದಗಿಸುವಂಥ, ಅವ್ರಿಗೆ ಆಂಟಿಸಿಪೇಟರಿ ಬೇಲ್ ತೊಗೊಳ್ಳೋಂಥ ಕೆಲಸ ಮಾಡ್ಬೋದು. ಜೊತೆಗೆ ಇನ್ನು ಮಿಕ್ಕಿದ ಹುಡುಗರು ಯಾರು ಗೊಂದಲದಲ್ಲಿದ್ದರು ಅವ್ರಿಗೆಲ್ಲ ಒಂದು ರಿಲೀಫ್ ಇದು. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಳೋದು, ಕಾಲೇಜ್ಗೆ ಹೋಗೋದು, ಅವರ ಕೃಷಿ ಚಟುವಟಿಕೆಗಳು ಮಾಡೋದು, ಅವ್ರ ಪಾಡಿಗೆ ಅವ್ರು ಮಾಡ್ಕೊಬೋದು. ಈ ರೀತಿಯಾದಂಥ ಒಂದು ಅವರು ಒಪ್ಕೊಂಡ್ರು. ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಗೆ ಅದೊಂದು ಲಿಸ್ಟ್ ಕೊಡ್ತಾರೆ. ಅದನ್ನು ಇಂಥವ್ರೆ ಅಂತ ಹೇಳಿದಾಗ ಅದ್ರ ಪ್ರಕಾರ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ. ಜೊತೆಗೆ ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ನಾವು ತನಿಖೆ ಮಾಡಿ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಕ್ರಮ ತಗೊಂಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಅವ್ರಿಗೆ ಹೇಳಿದ್ದೀವಿ, ವಿನಯಪೂರ್ವಕವಾಗಿ ಹೇಳಿದ್ದೀವಿ. ಅವರು ಸಹ ಒಪ್ಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಾವೇನೋ ರಾಜಕೀಯ ಪ್ರತಿಷ್ಠೆಗಳಿಗೆ, ಸ್ವಪ್ರತಿಷ್ಠೆಗಳಿಗೆ ಬೇಡದ ಗೊಂದಲ ಸೃಷ್ಟಿ ಮಾಡಿ ನೋಡಿ, ಎಲ್ಲ ಯುವಕರು ಯಾರು ಬಂದಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಬದುಕನ್ನು ತಾವೇ ದುಡಿದು ಕಟ್ಕೊಂಡಿರೋವಂಥ ಹುಡುಗರು. ಅವರನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಮತ್ತೆ ಬೇಡದಿರೋ ಕಾರಣಗಳಿಗೆ ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬದಲು ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆ ಇಟ್ಟು ಅವರ ಮಾತುಗಳಿಗೆ ಒಪ್ಪಿ ಇವತ್ತು ನಾವು ಹೊರಗಡೆ ಹೊರಟಿದ್ದೀವಿ. ಈಗ ಇನ್ನೊಂದು 1 ಅವರ್ 2 ಅವರಲ್ಲಿ ಹೆಸರುಗಳ ಲಿಸ್ಟ್ ಕೊಡ್ತಾರೆ. ಅದು ಕೊಟ್ಟಿದ್ದಾದಮೇಲೆ ಬೇರೆ ಜನಗಳಲ್ಲಿ ಏನು ಗೊಂದಲ ಇದೆ ಅವರು ಒಂದಷ್ಟು ರಿಲೀಫ್ ಆಗ್ತಾರೆ. ಇದು ನಮ್ಮ ಉದ್ದೇಶ. ಒಂದು ತಾರ್ಕಿಕ ಅಂತ್ಯ ಚಿಕ್ಕಬಳ್ಳಾಪುರದ ಈ ಒಂದು ಘಟನೆಗೆ ಆಗಬೇಕು ಅನ್ನೋದು ನಮ್ಮದು ಆಸೆ. ಅದರ ಪ್ರಕಾರ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ, ಪೊಲೀಸ್ ಇಲಾಖೆ ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ. ಆದರೆ ಪ್ರದೀಪ್ ಈಶ್ವರ್ ಅವ್ರಿಗೆ ಮಾತ್ರ ಅವರು ಶಿಕ್ಷಾರ್ಹರು. ಈ ವಿಷಯದಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು, ಅವ್ರ ಮೇಲೆ FIR ಆಗಬೇಕು ಅನ್ನೋದು ನಮ್ಮ ಒತ್ತಡ. ಈಗ ಡಿಪಾರ್ಟ್ಮೆಂಟ್ಗೂ ಕೂಡ ಅದನ್ನೇ ಹೇಳಿದೆ. ಅವರು ನನಗೆ 108 ಕಾನೂನುಗಳು ಹೇಳ್ತಿದ್ರು. ನಾನೊಬ್ಬ ಸಾಮಾನ್ಯ ಮನುಷ್ಯ, ನಂಗೆ ಗೊತ್ತಿರೋದು ಪೊಲೀಸ್ ಸ್ಟೇಷನ್ ಅಷ್ಟೇ. ಆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀನಿ, ನೀವು ಕಂಪ್ಲೇಂಟ್ ಆದರೂ ತಗೊಳ್ಳಿ, ಇಲ್ಲ ಇಲ್ಲಿ ತೊಗೊಳಲ್ಲ ಇನ್ನೊಂದು ಕಡೆ ಅಂತಂದರೆ ಹೋಗ್ತೀವಿ, ಅದ್ರ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಕ್ಕೆ ಅವ್ರು ಕಂಪ್ಲೇಂಟ್ ತೊಗೊಂಡಿದ್ದಾರೆ.
ಆ ಕಂಪ್ಲೇಂಟ್ ತಗೊಂಡಿಲ್ಲ ಅಂತಂದರೆ ನಾನು ನನ್ನ ಅಡ್ವೊಕೇಟ್ಸ್ನೆಲ್ಲ ಮಾತಾಡಿದ್ದೀನಿ, 14 ದಿನದ ಒಳಗಡೆ ಅವರು ಮಾಡಲೇಬೇಕು FIR ಅಂತಿದೆ. ಆಗಿಲ್ಲ ಅಂತಂದರೆ ನಾವು ಕೋರ್ಟನ್ನ ಅಪ್ರೋಚ್ ಮಾಡ್ತೀವಿ. ಅದು ಜನಪ್ರತಿನಿಧಿಗಳ ನ್ಯಾಯಾಲಯ ಇರ್ಬೋದು, ಯಾವುದಿದು ಸಂಬಂಧಪಟ್ಟ ನ್ಯಾಯಾಲಯ ಇದೆಯೋ ನಾವು ಮಾಡ್ತೀವಿ. ನೆಲದ ಕಾನೂನಿನ ಮೇಲೆ ನಮ್ಗೆ ಅಪಾರವಾದ ಗೌರವ ಇದೆ. ಡೆಫಿನೆಟ್ ಆಗಿ ನಮ್ಮ ಚಿಕ್ಕಬಳ್ಳಾಪುರದ ಸಾಮಾನ್ಯ ಜನತೆಗೆ ಇಲ್ಲಿ ಒಂದು ಜಯ ಸಿಗುತ್ತೆ. 2-3 ಜಾತಿಗಳ ಮಧ್ಯೆ ಒಡೆದು ಆಳುವಂತಹ ಕೆಲಸ ಮಾಡಕ್ಕೆ ಹೊರಟಿದ್ದ ಪ್ರದೀಪ್ ಈಶ್ವರ್ ಅವರಿಗೆ ಮುಖಭಂಗ ಆಗುತ್ತೆ. ಚಿಕ್ಕಬಳ್ಳಾಪುರದ ಎಲ್ಲ ಸಮುದಾಯದ ಜನ ಇಲ್ಲಿದ್ದಾರೆ. ನೀವು ಆಟ ಆಡಕ್ಕೆ ಹೋಗಿದ್ದು ಯು ಆರ್ ಅ ಫೇಲ್ಯೂರ್. ಮತ್ತೆ ನೀವು ಇದರಲ್ಲಿ ಫೇಲ್ಯೂರ್ ಆಗಿದ್ದೀರಾ. ಮತ್ತೆ ಈ ರೀತಿಯ ಪ್ರಯತ್ನಗಳನ್ನು ಬಿಡಿ. ಚಿಕ್ಕಬಳ್ಳಾಪುರವನ್ನು ಒಟ್ಟಾಗಿ ತಗೊಂಡೋಗುವಂಥ ಕೆಲಸ ಮಾಡಿ ಪ್ರದೀಪ್ ಈಶ್ವರ್ ಅವರೇ. ಈ ರೀತಿ ಚಿಕ್ಕ ಮನೆಗಳಲ್ಲಿ, ಸಾಮಾನ್ಯ ಕುಟುಂಬಗಳಲ್ಲಿ ನೋವಿನ ಬೆಂಕಿ, ತಳಮಳದ ಬೆಂಕಿ, ಒಂದು ಅಭಯದ ಬೆಂಕಿ ಹಚ್ಚೋದನ್ನು ತಾವು ನಿಲ್ಲಿಸಬೇಕು. ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿದ್ದು ಅಂತ ತಾವೇನು ಹೇಳ್ತೀರಾ, ತಾವು ಮತ್ತೆ ಸಾಮಾನ್ಯ ಕುಟುಂಬದ ಒಂದು ಸ್ಥಿತಿಗೆ ಹೋಗಿ ಆ ಸಾಮಾನ್ಯ ಕುಟುಂಬದಲ್ಲಿ ಬೇಡದೇ ಇರೋ FIR ಆದರೆ ಏನು ನೋವಾಗುತ್ತೆ ಅನ್ನೋದನ್ನು ತಾವು ನೆನೆಸ್ಕೊಬೇಕು. ತಮ್ಮ ಅಧಿಕಾರ ದುರುಪಯೋಗನ ನಿಲ್ಲಿಸಬೇಕು. ಅಧಿಕಾರವನ್ನು ಸದುಪಯೋಗ ಮಾಡಿ ಚಿಕ್ಕಬಳ್ಳಾಪುರದ ಜನತೆಯ ಹೃದಯಗಳಲ್ಲಿ ತಾವು ಇರಬೇಕು ಅಂತ ನಾನು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್.